ಹಲೋ ವೀಕ್ಷಕರೇ, ನಮಸ್ಕಾರ. ನೋಡ್ತಿದ್ದಂತೆ ಸುನಿತಾ ವಿಲಿಯಮ್ಸ್ ಮತ್ತು ಬಚ್ ವಿಲ್ಮೋರ್ ಬಾಹ್ಯಾಕಾಶಕ್ಕೆ ಹೋಗಿ 6 ತಿಂಗಳೇ ಕಳೆದೋಯ್ತು. ದಿನೇ ದಿನೇ ಅವರ ಆರೋಗ್ಯ ಕೂಡ ಹದಗೆಡುತ್ತಿದ್ದು ನಾಸಾ ಇದರ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಮೊದಲು ವಿಲಿಯಮ್ಸ್ಗೆ ಐಸ್ ಕ್ರೀಮ್, ಪಿಜ್ಜಾ ತರಹದ ಎಲ್ಲ ಸಾಮಾನ್ಯ ಆಹಾರಗಳೇ ಸಿಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರು ತೆಗೆದುಕೊಳ್ಳುತ್ತಿರುವಂಥ ಆಹಾರದ ಬಗ್ಗೆ ಕೇಳಿದ್ರೆ ನಿಜಕ್ಕೂ ನೀವು ಒಂದು ಸಲ ಆಶ್ಚರ್ಯ ಪಡ್ತೀರಾ. ಬನ್ನಿ ಹಾಗಾದ್ರೆ ಅವರು ಬಾಹ್ಯಾಕಾಶದಲ್ಲಿ ಹೇಗಿದ್ದಾರೆ ಅಂತ ಒಂದು ಸಲ ತಿಳ್ಕೊಂಡು ಬರೋಣ. ಹಾಗೆಯೇ ದಯವಿಟ್ಟು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಮರಿಬೇಡಿ. ಭೂಮಿಯಿಂದ 254 ಮೈಲಿ ಎತ್ತರದಲ್ಲಿರುವಂತಹ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ನಾಸಾ ಗಗನಯಾತ್ರಿಗಳಾದ 61 ವರ್ಷದ ಬಚ್ ವಿಲ್ಮೋರ್ ಹಾಗೂ 59 ವರ್ಷದ ಸುನಿತಾ ವಿಲಿಯಮ್ಸ್ಗೆ ಜೀವ ಉಳಿಸಿಕೊಳ್ಳುವುದೇ ಸವಾಲಾಗಿದೆ. ಅವರ ಸ್ಥಿತಿ ಎಲ್ಲಿಯವರೆಗೆ ಹೋಗಿ ತಲುಪಿದೆ ಅಂತಂದ್ರೆ ತಮ್ಮ ಮೂತ್ರ ಹಾಗೂ ಬೆವರನ್ನು ಸಂರಕ್ಷಣೆ ಮಾಡಿ ಅದರಿಂದಲೇ ನೀರನ್ನು ತೆಗೆದುಕೊಳ್ತಿದ್ದಾರೆ. ಅದೇ ನೀರಿನಿಂದ ಮಾಡಿದ ಸೂಪ್ಗಳನ್ನು ಇಬ್ಬರು ಸೇವಿಸ್ತಾ ಇದ್ದಾರೆ ಅಂತ ವರದಿಯಾಗಿದೆ. ಕಳೆದ ಜೂನ್ನಲ್ಲಿ ಕೇವಲ 8 ದಿನಗಳ ಬಾಹ್ಯಾಕಾಶ ಯಾನಕ್ಕಾಗಿ ISSಗೆ ತೆರಳಿದ ಸುನಿತಾ ವಿಲಿಯಮ್ಸ್ ಈಗ ಬಾಹ್ಯಾಕಾಶದಲ್ಲಿ ಉಳಿದು 6 ತಿಂಗಳಾಗಿದೆ. ಅವರು ಬಾಹ್ಯಾಕಾಶಕ್ಕೆ ಹೋಗಿದ್ದ ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಹೀಲಿಯಂ ಲೀಕ್ ಹಾಗೂ ಥ್ರಸ್ಟರ್ ಸಮಸ್ಯೆ ಎದುರಾದ ಕಾರಣಕ್ಕಾಗಿ ಈ ನೌಕೆಯ ಮೂಲಕ ಗಗನಯಾತ್ರಿಗಳು ಭೂಮಿಗೆ ಬರುವುದು ಅಪಾಯ ಎಂದು ನಾಸಾ ಹೇಳಿತು. ಕಳೆದ ಸೆಪ್ಟೆಂಬರ್ನಲ್ಲಿ ಬೋಯಿಂಗ್ ಸ್ಟಾರ್ ಲೈನರ್ ಖಾಲಿ ನೌಕೆ ಭೂಮಿಗೆ ವಾಪಸ್ಸಾಗಿತ್ತು. ಆರಂಭದಲ್ಲಿ ಸುನಿತಾ ವಿಲಿಯಮ್ಸ್ ಹಾಗೂ ಬಚ್ ವಿಲ್ಮೋರ್ಗೆ ತಾಜಾ ಹಣ್ಣುಗಳು, ರೋಸ್ಟ್ ಆಗಿರುವಂತಹ ಚಿಕನ್, ಪಿಜ್ಜಾಗಳು ತಿನ್ನಲು ಸಿಗುತ್ತಿದ್ದವು. ಈಗ ಅವರ ಆಹಾರವನ್ನು ನಾಸಾ ಕಡಿಮೆ ಮಾಡಿದೆ. ಅವರಿಗೆ ಹಾಲಿನ ಪೌಡರ್, ಡಿಹೈಡ್ರೇಟ್ ಮಾಡಲಾದ ಕ್ಯಾಸ್ಟ್ರೋಲ್ಸ್, ಫ್ರಿಜ್ ಮಾಡಿದ ಡ್ರೈ ಮಾಡಲಾಗಿರುವಂತಹ ಸೂಪ್ಗಳನ್ನು ನೀಡಲಾಗುತ್ತಿದೆ. ಈ ಸೂಪ್ಗಳನ್ನು ಇವರ ಮೂತ್ರ ಹಾಗೂ ಬೆವರಿನಿಂದ ಸಂರಕ್ಷಿಸಿ ಬಂದ ನೀರಿನಿಂದಲೇ ತಯಾರಾಗುತ್ತಿದೆ. ISSನಲ್ಲಿ ಅತ್ಯಾಧುನಿಕ ಫಿಲ್ಟ್ರೇಷನ್ ಸಿಸ್ಟಮ್ ಹೇಗಿದೆ, ಒಂದು ತೊಟ್ಟು ದ್ರವ ವೇಸ್ಟ್ ಆಗಲು ಕೂಡ ಬಿಡೋದಿಲ್ಲ. ಆದರೆ ಅತ್ಯಂತ ಕಠಿಣ ಡಯಟ್ ಅಡ್ಜಸ್ಟ್ಮೆಂಟ್ ಕಾರಣದಿಂದಾಗಿ ಸುನಿತಾ ವಿಲಿಯಮ್ಸ್ ಆರೋಗ್ಯದ ಬಗ್ಗೆ ಕಳವಳ ಶುರುವಾಗಿದೆ. ಸ್ವತಃ ನಾಸಾ ಹೇಳಿರುವಂತೆ ಇಬ್ಬರು ಗಗನಯಾತ್ರಿಗಳ ಆರೋಗ್ಯವನ್ನು ಪ್ರತಿದಿನ ಮೇಲ್ವಿಚಾರಣೆ ಮಾಡಲಾಗುತ್ತದೆ. ಅವರು ತೆಗೆದುಕೊಳ್ಳುತ್ತಿರುವಂತಹ ಆಹಾರದಲ್ಲಿ ಇರುವ ಪೌಷ್ಟಿಕಾಂಶಗಳ ಬಗ್ಗೆ ಗಮನ ನೀಡುವ ಮೂಲಕ ದಿನಕ್ಕೆ ಅಗತ್ಯವಿರುವಷ್ಟು ಕ್ಯಾಲೋರಿ ಪಡೆದುಕೊಳ್ಳುವಂತೆ ಮಾಡಿದ್ದಾರೆ. ಎಷ್ಟೇ ಮಾಡಿದರೂ ಇಬ್ಬರು ಗಗನಯಾತ್ರಿಗಳು ಸಣಕಲು ಕಡ್ಡಿಗಳಂತೆ ಆಗಿದ್ದಾರೆ. ಇನ್ನು ತಮ್ಮ ತೂಕ ನಷ್ಟದ ಬಗ್ಗೆ ಮಾತಾಡಿರುವಂತಹ ಸುನಿತಾ ವಿಲಿಯಮ್ಸ್, ಇಲ್ಲಿನ ಮೈಕ್ರೋ ಗ್ರಾವಿಟಿಯ ಕಾರಣದಿಂದಾಗಿ ಹೀಗಾಗಿದೆ ಅಂತ ಹೇಳಿದ್ದಾರೆ. ನಾನು ಮೊದಲಿನಷ್ಟೇ ತೂಕವನ್ನು ಹೊಂದಿರುವುದಾಗಿ ತಿಳಿಸಿದ್ದಾರೆ. ಯಾತ್ರಿಗಳ ವಿಸ್ತೃತ ವಾಸ್ತವ್ಯದಿಂದಾಗಿ ನಾಸಾದ ನಿಲ್ದಾಣದಲ್ಲಿ ಅಗತ್ಯ ವಸ್ತುಗಳ ಕೊರತೆಯಾಗಿದೆ. ಬಾಹ್ಯಾಕಾಶ ನಿಲ್ದಾಣದಲ್ಲಿ 530 ಗ್ಯಾಲನ್ ನೀರಿನ ಸಂರಕ್ಷಣಾ ಘಟಕವಿದೆ. ಅದರೊಂದಿಗೆ ಎಮರ್ಜೆನ್ಸಿ ಫುಡ್ ಸ್ಟಾಕ್ ಕೂಡ ಇದೆ. ಗ್ರಾವಿಟಿ ಇಲ್ಲದ ಕಾರಣ ಆಹಾರಗಳು ತೇಲುತ್ತವೆ. ಇದನ್ನು ತಪ್ಪಿಸಲು ಲೋಹದ ಪಾತ್ರೆಗಳೊಂದಿಗೆ ಮ್ಯಾಗ್ನೆಟೈಸ್ಡ್ ಟ್ರೇಗಳಲ್ಲಿ ಊಟವನ್ನು ನೀಡಲಾಗುತ್ತದೆ. ಪ್ರತಿ ಗಗನಯಾತ್ರಿ ಪ್ರತಿದಿನ 3.8 ಪೌಂಡ್ ಆಹಾರವನ್ನು ಪಡೆಯುತ್ತಾನೆ. ಬಾಹ್ಯಾಕಾಶದಿಂದ ಗಗನಯಾತ್ರಿಗಳನ್ನು ಭೂಮಿಗೆ ಕರೆತರುವ ಪ್ರಯತ್ನವನ್ನು ಸ್ಪೇಸ್ಎಕ್ಸ್ ಡ್ರ್ಯಾಗನ್ ಗಗನನೌಕೆ ಮಾಡಲಿದೆ. 2025ರ ಫೆಬ್ರವರಿಯಲ್ಲಿ ಇವರು ಭೂಮಿಗೆ ವಾಪಸ್ಸಾಗಲಿದ್ದು ಇನ್ನು 3 ತಿಂಗಳ ಕಾಲ ಬಾಹ್ಯಾಕಾಶದಲ್ಲೇ ಇವರು ಇರಬೇಕಾಗುತ್ತೆ.